ಸೊ ಕೇರಳದಲ್ಲಿ ಕರೋನಾ ಕಾಣಿಸ್ಕೊಂಡಿದೆ, ಜಾಸ್ತಿ ಆಗ್ತಾ ಇದೆ. ಪಕ್ಕದ ರಾಜ್ಯ, ನಾವು ಎಚ್ಚರಿಕೆಯಿಂದ ಇರಲೇಬೇಕು. ಕರ್ನಾಟಕದಲ್ಲಿ ಕೂಡ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸಿದೆ ತಾಂತ್ರಿಕ ಸಲಹಾ ಸಮಿತಿ. ಮೊನ್ನೆ ಭಾನುವಾರನೇ ಮಾಡಿದ್ರಂತೆ, ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಇವತ್ತು ಆರೋಗ್ಯ ಇಲಾಖೆಯವರು ಹೊಸ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತಾರೆ. ಈಗಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ನಾವು ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ತೀವಿ ಅಂತಂದ್ಬಿಟ್ಟು. ಹಾಗಾದರೆ TAC ಸಲ್ಲಿಸಿರುವ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ ಅವ್ರು ಹೇಳ್ತಾರೆ, ಗುಂಪು ಪ್ರದೇಶಗಳಲ್ಲಿ ಮಾಸ್ಕನ್ನು ಧರಿಸಬೇಕು. ಅಂದರೆ ಜನ ಗುಂಪಾಗಿ ಎಲ್ಲಿ ಸೇರ್ತಾರೆ, ಜನನಿಬಿಡ ಪ್ರದೇಶಗಳು ಅಂತ ಎಲ್ಲಿರ್ತವೆ ಅಲ್ಲೆಲ್ಲರೂ ಕೂಡ ಮಾಸ್ಕ್ ಧರಿಸಬೇಕು. ಹಿರಿಯ ನಾಗರಿಕರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ, ಎಲ್ಲ ಕಡೆಯಲ್ಲೂ ಕಡ್ಡಾಯವಾಗಿ ಹಾಕಬೇಕು. ಇನ್ನು ILI ಮತ್ತು ಸಾರಿ ಕೇಸ್ಗೆ ಟೆಸ್ಟಿಂಗ್ ಕಡ್ಡಾಯ. ಅವ್ರಿಗೆ ಶೀತ, ಜ್ವರ, ನಿಮೋನಿಯಾ ಅಂತ ಹೋಗಿರ್ಬೋದು, ಬಟ್ ಅವ್ರನ್ನ RT-PCR ಟೆಸ್ಟ್ಗೆ ಒಳಪಡಿಸಲೇಬೇಕು. ಅದರ ಜೊತೆಗೆ ILI ಸಾರಿ ಕೇಸ್ಗಳ ಸ್ಯಾಂಪಲನ್ನು ಜಿನೋಮಿಕ್ಗೆ ರವಾನೆ ಕಡ್ಡಾಯ. ಬಟ್ ಜಿನೋಮಿಕ್ಗೆ ರವಾನೆ ಮಾಡೋದು ಯಾವಾಗ? ಪಾಸಿಟಿವ್ ಬರಬೇಕು RT-PCR ಟೆಸ್ಟು. ಪಾಸಿಟಿವ್ ಬರಲಿಲ್ಲ ಅಂತಂದರೆ ಜಿನೋಮಿಕ್ಗೆ ಕಳಿಸಲ್ಲ. ಪಾಸಿಟಿವ್ ಬಂದಾಗ ಅವ್ರನ್ನ ಜಿನೋಮಿಕ್ ಸೀಕ್ವೆನ್ಸಿಗೆ ಕಳಿಸ್ತಾರೆ. ಇನ್ನು ಕೇರಳ ಗಡಿ ಭಾಗದಲ್ಲಿ ಕೂಡ ಕಟ್ಟೆಚ್ಚರ ಅವಶ್ಯಕತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಜನ ಅಂತೂ ಹೆಚ್ಚು ಕಡಿಮೆ ಕರೋನಾವನ್ನು ಮರ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಗೈಡ್ಲೈನ್ಸನ್ನು ಜಾರಿಗೆ ತರಬಹುದು, ಆದರೆ ಅದರ ಇಂಪ್ಲಿಮೆಂಟೇಷನ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಆಗಬೇಕಾಗುತ್ತೆ ಅಲ್ವಾ? ಹೌದು, ಅದೇ ಕೊಂಚ ಕಷ್ಟ. ಯಾಕಂದ್ರೆ ತುಂಬಾ ಒಂದಿಷ್ಟು ವರ್ಷಗಳ ನಂತರ ಗ್ಯಾಪ್ ಕೊಟ್ಟು ಕೋವಿಡ್ ಬರ್ತಾ ಇದೆ. ನೀವು ಹೇಳಿದಾಗೆ ಕೊರೋನಾವನ್ನ ಮರ್ತಿದ್ದಾರೆ. ಬಟ್ ಒಂದು ಆತಂಕ ಅಂದ್ರೆ ಕೇರಳ ನೆರೆ ರಾಜ್ಯ ಆಗಿರೋದ್ರಿಂದ ಕರ್ನಾಟಕಕ್ಕೆ ಯಾವಾಗ್ಲೂ ಕೂಡ ಥ್ರೆಟ್ ಇದ್ದೇ ಇದೆ. ಜೊತೆಗೆ ಕೊರೋನಾ ಗ್ರಾಫ್ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ, ಐಡಿಯಾ ಇಲ್ಲ. ಯಾಕಂದ್ರೆ ಕೊರೋನಾ ಟೆಸ್ಟ್ ಕಂಪ್ಲೀಟ್ ಆಗಿ ಇಳಿಕೆಯಾಗಿದೆ. ಈಗ ಪ್ರತಿನಿತ್ಯ ಬುಲೆಟಿನ್ ಬರ್ತಾ ಇತ್ತು, ಬಟ್ ಇವಾಗ ಅದನ್ನ ವಾರಕ್ಕೆ ಸೀಮಿತ ಮಾಡಿದ್ದಾರೆ. ಸೊ ಹಾಗಾಗಿ ಟೆಸ್ಟಿಂಗ್ ಪ್ರಮಾಣ ಇಳಿಕೆಯಾಗಿದೆ. ಹಾಗಾಗಿ ಕೋವಿಡ್ ಟ್ರೆಂಡ್ ಯಾವ ರೀತಿ ಇದೆ, ಜೊತೆಗೆ ಅದರ ಸಿಂಪ್ಟಮ್ಸ್ ಏನು, ಆ ರೀತಿಯ ಮಾಹಿತಿ ಯಾವುದೂ ಇಲ್ಲ. ಈಗ ಬರ್ತಾ ಇರುವಂತಹ ಪಾಸಿಟಿವ್ ಏನಿದೆ, ಅವ್ರು ಯಾರು ಕೋವಿಡ್ನ ಗುಣಲಕ್ಷಣಗಳಿಂದ ಟೆಸ್ಟಿಂಗ್ ಮಾಡಿಸ್ಕೊಂಡವರಲ್ಲ, ಬೇರೆ ಬೇರೆ ಸರ್ಜರಿಗೆ ಕಾರಣಕ್ಕೆ ಅಥವಾ ಬೇರೆ ಬೇರೆ ಇದ್ದಾಗ ಆಗ ಕೋವಿಡ್ ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಬಂದಿರುವಂಥದ್ದು. ಸೊ ಹಾಗಾಗಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಸಜ್ಜಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ವಾರಗಳ ಕಾಲ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ಬಂದಿರುವಂತಹ ಸೂಚನೆ. ಅಂದ್ರೆ ಕೋವಿಡ್ ಟ್ರೆಂಡ್ ಯಾವ ರೀತಿ, ಟೆಸ್ಟಿಂಗ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ. ಸೊ ಆಗ ಅರಿಬಹುದು ಅನ್ನುವಂಥದ್ದು. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಗೈಡ್ಲೈನ್ಸ್ ಬರಲಿ ಮತ್ತು ಅದರ ಇಂಪ್ಲಿಮೆಂಟೇಷನ್ ಕೂಡ ಕರೆಕ್ಟಾಗಿ ಆಗಲಿ ಅಂತಕ್ಕಂಥದ್ದು ಅಷ್ಟೇ. ಇಲ್ಲ ಅಂತಂದರೆ ಸುಮ್ಮನೆ ಅದು ಕಾಟಾಚಾರಕ್ಕೆ ಮಾಡ್ದಂಗೆ ಆಗ್ಬಿಡುತ್ತೆ.